हरिः ओम्। आपादमूलपर्यन्तम् गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्य गुरुभ्यो नमः। मन्मनोऽभीष्टवरदम् सर्वाभीष्टफलप्रदम् पुरन्दरगुरुं वन्दे दासश्रेष्ठं दयानिधिम्। विद्याविनयसम्पन्नान् शान्तादिगुणबृंहितान् सच्छास्त्रप्रवचनासक्तान् इदमिलार्तान् गुरून् भजे। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः नमस्ते गुरु मम। हरिः ओम्। श्रीशा पाहि अनंतकोटि ब्रह्मांड नायक। ಶ್ರೀ ಪುರಂದರದಾಸರು ರಚಿಸಿದ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬ 180 ಗದ್ಯಗಳಲ್ಲಿ 60 ಗದ್ಯಗಳನ್ನು ಮುಗಿಸಿಕೊಂಡು 61ನೇ ಗದ್ಯ ಅಂದರೆ ದ್ವಿತೀಯ ಭಾಗವನ್ನು ಇಂದು ಪ್ರವೇಶಿಸುತ್ತಿದ್ದೇವೆ. ಶ್ರೀ ಪುರಂದರದಾಸರು 180 ಗದ್ಯವನ್ನು ರಚಿಸುವಾಗ ಇದು ಪ್ರಥಮ ಭಾಗ, ಇದು ದ್ವಿತೀಯ ಭಾಗ, ಇದು ತೃತೀಯ ಭಾಗ ಅಂತ ಏನು ಅವರು ಸೂಚಿಸಿಲ್ಲ. ಆದರೆ ವಿಷಯಾನುಕ್ರಮಣಕವಾಗಿ ನಮ್ಮ ಅನುಕೂಲಕ್ಕಾಗಿ ಸಾಧಕರ ಅವರ ಅರ್ಥ ಮಾಡಿಕೊಳ್ಳೋಕ್ಕೋಸ್ಕರವಾಗಿ ಅವರೇ ನಮ್ಮಲ್ಲಿ ನಿಂತು ತೋರಿದ ಮಾರ್ಗ 4 ಮಾರ್ಗಗಳು. ಅದೇ ಶ್ರೀಮದಾನಂದ ತೀರ್ಥರು ಅನುವ್ಯಾಖ್ಯಾನವನ್ನು ಭಾಷ್ಯವನ್ನು ರಚಿಸುವಾಗ 4 ಭಾಗಗಳಾಗಿ ಮಾಡಿ ತೋರಿಸಿದ್ದಾರೆ. ಯಾವುದೇ ಶಾಸ್ತ್ರ ನಾವು ಆಲೋಚಿಸುವಾಗ ಶ್ರೀಮದಾನಂದ ತೀರ್ಥರ ನಡೆ, ಶ್ರೀಮದಾನಂದ ನುಡಿ ನಮಗೆ ಪಾರದರ್ಶಕ. ಆದ್ದರಿಂದ ಅದರ ಮಾರ್ಗದಲ್ಲಿ ನಾವು ನಡೆಯಬೇಕಾದ್ದರಿಂದ 4 ಭಾಗ ಎಂಬುದು ಉಚಿತ ಅನಿಸಿತು. ಆದ್ದರಿಂದ ಈಗ ದ್ವಿತೀಯ ಭಾಗ 61ನೇ ಗದ್ಯದಿಂದ ಪ್ರಾರಂಭವಾಗಲಿದೆ. ಇದನ್ನು ಮೊದಲು ನಿಮಗೆ ಅರಿಕೆ ಮಾಡಿಕೊಟ್ಟು ಮುಂದುವರಿಯುತ್ತಿದ್ದೇವೆ. ಈ 61ರಿಂದ ಏನು ವಿಶೇಷ, ಯಾತಕ್ಕೋಸ್ಕರವಾಗಿ ದ್ವಿತೀಯ ಭಾಗವಾಯಿತು ಎಂಬುದನ್ನ ಈಗ ನಿಧಾನವಾಗಿ ತಿಳಿಸ್ತಾ ಹೋಗೋಣ. 61ನೇ ಪದ್ಯದಿಂದ ಕಮಲನಾಥ ವೈಜಯಂತಿ ವನಮಾಲ ಶೋಭಿತ ಕೌಸ್ತುಭ ಭೂಷಿತ ಸುವರ್ಣವರ್ಣ ನವರತ್ನ ಕುಂಡಲಧಾರಿ ಕಸ್ತೂರಿ ಶ್ರೀಗಂಧ ಲೇಪನ ಗರುಡ ಆರೂಢ ಶೋಭಿತ ಕಾಮಧೇನು ಶ್ರೀವತ್ಸಲಾಂಛನ ಕಲ್ಪವೃಕ್ಷ ಚಿಂತಾಮಣಿ ಕ್ಷೀರಾಬ್ಧಿಶಾಹಿ ಶೇಷಶಾಹಿ ವಟಪತ್ರಶಾಹಿ ಖಗವಾಹನ ದೇಶಕಾಲ ಗುಣಾತೀತ ಅನಂತ ಬ್ರಹ್ಮ ಅನಂತ ಶಕ್ತಿ ಅನಂತ ಮೂರ್ತಿ ಅನಂತ ಕೀರ್ತಿ ಅನಂತ ಕೀರ್ತಿ ಪುರಾಣ ಪುರುಷೋತ್ತಮ. ಹೀಗೆ 61ರಿಂದ 81ರವರೆಗೂ ಅಂದರೆ ಸುಮಾರು 20 ಗದ್ಯಗಳನ್ನು ನಾವು ಹೀಗೆ ನೋಡಬಹುದಾಗಿದೆ. 21 ಗದ್ಯದಲ್ಲೂ ಸಹ ಖಗವಾಹನ ಎಂಬುದರ ತನಕ ಭಗವಂತನು ನಿಲುವ ಭಂಗಿಯನ್ನು ಆರಾಧಕರು ನಾವು ಎಲ್ಲೇ ನೋಡಬೇಕಾದರೂ ನಾವು ಯಾವ ರೀತಿ ಭಗವಂತನ ನಾವು ಮೆಚ್ಚಿಕೊಳ್ಳುತ್ತೇವೆ, ಅಂದುಕೊಳ್ಳುತ್ತೇವೆ ಅಂದ್ರೆ ನಾವು ನಿಂತಿರುವುದರಿಂದ ನಮ್ಮಂತೆ ಭಗವಂತ ಬಿಂಬರೂಪಿ ನಿಂತಿರ್ತಾನೆ ಎಂಬುದು ಸಾಧಾರಣವಾದ ಬಯಕೆ. ಅದರಂತೆ ಶ್ರೀ ಪುರಂದರದಾಸರು ಅವರು ಸದಾ ಕುಣಿಯುತ್ತಾ ಹಾಡುತ್ತಾ ನೆಲೆಯುತ್ತಾ ಇರುವಾಗ
ಅದು ನಿಲುವು ಭಂಗಿ ಆಯಿತು. ಆ ನಿಲುವು ಭಂಗಿಯನ್ನೇ ಅವರು ಏನು ಕಂಡರೋ ಅದನ್ನ ಈ 21ರಲ್ಲಿ 5 ತೆಗೆದಾಗ 16 ಭಂಗಿಯಲ್ಲಿ ನಮಗೆ ಒಂದು ಮಾರ್ಗದರ್ಶನವನ್ನು ಕೊಡ್ತಿದ್ದಾರೆ. ಈ ಮಾರ್ಗದರ್ಶನದ ಚಿಂತನೆ ಮುಂದೆ ನಾವು ನಡೆಸಲಿದ್ದೇವೆ. ಈ ನಡೆಸುವಾಗ ನಮಗೆ ಕುತೂಹಲವಾಗಿ ಒಂದು ವಿಷಯವನ್ನು ನಾವು ತಿಳಿದುಕೊಳ್ಳೋಣ. ಪ್ರಥಮ ಭಾಗ ಸಮರ್ಪಣೆ ಭಗವದ್ಗೀತಾ ಶ್ಲೋಕದಿಂದ ಸಮರ್ಪಿಸಿದ್ದೇವೆ. ಈಗ ದ್ವಿತೀಯ ಭಾಗಕ್ಕೆ ಬಳಸಿದ್ದೇವೆ. ಆದರೆ ಇಲ್ಲಿ ಸಾಧಕರು ಹೇಗಿರ್ತಾನೆ, ಸಾಧಕರು ಇಲ್ಲಿಯವರೆಗೂ ಸಾಧಕರು ಹೇಗಿದ್ದಾರೆ ಅನ್ನೋದನ್ನ ಎರಡನ್ನೂ ಸಹ ನಾವು ಬರ್ಡ್ ವ್ಯೂ ಅಂದ್ರೆ ಈ ದೃಷ್ಟಿಯಿಂದ ನಾವು ವಿಚಾರಿಸಿದಾಗ ನಾವು ಶ್ರವಣ ಅಧಿಕಾರವನ್ನು ನಾವು ಎಷ್ಟು ಮಟ್ಟಿಗೆ ಗಳಿಸಿದ್ದೇವೆಯೋ, ಶ್ರವಣ ಅಧಿಕಾರದಲ್ಲಿ ನಾವು ಎಷ್ಟು ಮಟ್ಟಿಗೆ ಪಳಗಿದ್ದೇವೆಯೋ ಅದರಂತೆ ನಾವು ಮುಂದಿನ ಚಲನೆ ಎಂಬತಕ್ಕಂಥದ್ದಾಗತ್ತೆ. ಇದಕ್ಕೆ ಒಂದು ಸಣ್ಣ ಒಂದು ಉದಾಹರಣೆ ಅಥವಾ ಒಂದು ಕಿರುಬರಹ ಎಂಬತಕ್ಕಂಥದ್ದು ನಾವು ಇಲ್ಲಿ ನೋಡಬಹುದಾಗಿದೆ. ಪಾಠ ಅಥವಾ ಶ್ರವಣ ಅಥವಾ ಸಂಗೀತವಾಗಲಿ ಯಾವುದೇ ಆಗಲಿ, ಇಲ್ಲಿ ನಾವು ಹಲವಾರು ಮಂದಿ ಶ್ರವಣ ಮಾಡತಕ್ಕಂಥವ್ರು ನಾವು ನೋಡ್ತೇವೆ. ಅವರಲ್ಲೂ ಸಹ ವಿವಿಧ ಭಂಗಿಯಲ್ಲಿ ಕುಳಿತುಕೊಂಡು ಅವರು ಶ್ರವಣ ಮಾಡ್ತಾ ಇರ್ತಾರೆ. ಅವರ ಮಾನಸಿಕ ಸ್ಥಿತಿ ಕೆಲವರಲ್ಲಿ ಸ್ವಲ್ಪ ವಿಶೇಷವಾಗಿರುತ್ತೆ. ಪಾಠದ ಮಧ್ಯೆ ಬಹಳ ಜನರು ತೂಕರಿಸುತ್ತಾರೆ. ಇದು ಇಂದು ಯಾವುದೇ ದೊಡ್ಡ ದೊಡ್ಡ ಮನೆಗಳಲ್ಲಾಗಲಿ, ಮಠದಲ್ಲಾಗಲಿ, ಕಚೇರಿಗಳಲ್ಲಾಗಲಿ, ಎಲ್ಲೇ ಆಗಲಿ ಬಹಳ ಜನರು ಸೇರಿ ಯಾವುದೋ ಒಂದು ಅಭ್ಯಾಸ ಮಾಡುತ್ತಿರುವಾಗ ಎಲ್ಲರ ಮನಸ್ಥಿತಿ ಒಂದೇ ರೀತಿ ಇರುವುದಿಲ್ಲ. ಅದನ್ನು ನೀವು ಎಲ್ಲ ಕಡೆ ನೀವು ಗಮನಿಸಬಹುದು. ಅದು ರಾಜಕೀಯ ಸಭೆ ಆಗಿರಬಹುದು, ಧಾರ್ಮಿಕ ಸಭೆ ಆಗಿರಬಹುದು, ಅಥವಾ ಮನೆಯಲ್ಲಿ ಸಾಧಾರಣವಾಗಿ ನಡೆಸುವ ಸಭೆಯಾಗಿರಬಹುದು. ಎಲ್ಲವನ್ನು ಗಮನಿಸಬೇಕಾದಾಗ ಕೆಲವರು ಈ ಪಾಠದ ಮಧ್ಯೆ ಅಥವಾ ಸಭೆಯ ಮಧ್ಯದಲ್ಲಿ ಕೆಲವರು ತೂಕರಿಸುತ್ತಾ ಇರ್ತಾರೆ, ಕೆಲವರು ನಿದ್ರಿಸುತ್ತಿರುತ್ತಾರೆ. ಇದಕ್ಕೆ ಕಾರಣವೇನು? ನಾವು ಕುಳಿತಿರುವುದು ಶ್ರವಣ ಮಾಡಲು, ಆದರೆ ತೂಕಡಿಕೆ ಏಕೆ ಬಂತು? ಯಾಕೆ ನಿದ್ರೆ ಮಾಡುತ್ತಾರೆ? ಅದು ನಿದ್ರೆಯ ಸಮಯವಾ? ಇದಕ್ಕೆ ಕಾರಣವೇನು? ಕೆಲವರಂತೂ ಪುಸ್ತಕ ತೆಗೆದ ಕೂಡಲೇ ನಿದ್ರಿಸುತ್ತಾರೆ. ಇದೇ ಮಹಾಗುಟ್ಟು. ಇದು ಎಲ್ಲರಿಗೂ ಅನುಭವದಲ್ಲಿರ್ತಕ್ಕಂಥದ್ದೇ. ಇದೇನು ಹೊಸ ವಿಷಯವನ್ನು ದಿವ್ಯ ಜ್ಞಾನದಿಂದ ಹೇಳದ್ದು ಒಂದು ಏನು ಅಲ್ಲ. ಆದ್ರೆ ಇಲ್ಲಿ ವಿಮರ್ಶೆ ಮಾಡುವಾಗ ಇದರ ಹಿನ್ನೆಲೆ, ಪಾರಮಾರ್ಥಿಕ ಹಿನ್ನೆಲೆಯನ್ನು ನಾವು ತಿಳಿದುಕೊಳ್ಬೇಕು. ಶಾಲಾ ತರಗತಿಯಲ್ಲಾಗಲಿ, ಪುರಾಣ ಮಂದಿರದಲ್ಲಾಗಲಿ, ಮನರಂಜನೆಯಲ್ಲಾಗಲಿ, ನಾಟಕ ಸಿನಿಮಾ ಮಂದಿರಗಳಲ್ಲಾಗಲಿ, ಅಥವಾ ವಿವಿಧ ಕ್ರೀಡಾ ವೀಕ್ಷಣದಲ್ಲಿ ಆಗಲಿ, ಅಷ್ಟೇ ಯಾಕೆ ಮಹತ್ತಾದ ವ್ಯವಹಾರ ನಡೆಯುವ ಕೋರ್ಟ್ ಕಚೇರಿಗಳಲ್ಲಿಯೂ, ವಿಧಾನಸಭಾ ಹಾಗೂ ಇತರ ಸಭಾಗಳಲ್ಲಿಯೂ ಸದಸ್ಯರು ಅಥವಾ ವಿದ್ಯಾರ್ಥಿಗಳು ತೂಕಟಿಕೆ, ಆಲಸ್ಯ, ನಿದ್ರಾ, ಅನಾಸಕ್ತರಾಗಿರುತ್ತಾರೆ ಅಥವಾ ಅನ್ಯಥಾಸಕ್ತರಾಗಿರುತ್ತಾರೆ. ಇದನ್ನು ನಾವು ಕಾಣಬಹುದಾಗಿದೆ.
ಇವರೆಲ್ಲರಿಗೂ ನಾವು ವಿಚಾರಿಸಿದಾಗ ಸಹಜವಾದ ಕಾರಣಗಳನ್ನು ಈ ರೀತಿಯಲ್ಲಿ ಹೇಳುತ್ತಾರೆ. ಈ ಕಾರಣಗಳು ಯಾವುದಪ್ಪ ಅಂದ್ರೆ, ತಾವು ತಿಳಿಯಲು ಅಶಕ್ಯವಾದ ಕಾರಣ ಅಥವಾ ಅಶಕ್ಯವಾದ ಶಾಸ್ತ್ರಗಳ ಅಥವಾ ಪಾಠದ ಭಾಗಗಳಲ್ಲಿ ಆಸಕ್ತಿಯೇ ಇಲ್ಲದಂತಾಗಿ ಅನ್ಯಮನಸ್ಕರಾಗುತ್ತಾರೆ. ಅವರು ಕುಳಿತುಕೊಳ್ಳೋದು, ಪಾಠ ಶ್ರವಣ ಮಾಡಲು, ಪುಸ್ತಕ ತೆಗೆದ ಕೂಡಲೇ ಆಸಕ್ತಿ ಹಾರಿ ಹೋಗಿರುತ್ತದೆ. ಇನ್ನು ಕೆಲವರಿಗೆ ಮೊಟ್ಟ ಮೊದಲು ಸ್ವಲ್ಪ ಆಸಕ್ತಿ ಇದ್ದು ಆ ವಿಷಯ ಪ್ರಾರಂಭವಾದ ಕೂಡಲೇ ಇವರ ಆಸಕ್ತಿ ಇನ್ನಲ್ಲಿಯೋ ಹೊರಟು ಹೋಗಿರುತ್ತದೆ. ಎದುರಿಗೆ ಕುಳಿತಿರ್ತಾರೆ, ಕಣ್ಣನ್ನು ಬಿಟ್ಟಿರುತ್ತಾರೆ, ಆದರೆ ಮನಸ್ಸು ಮಾತ್ರ ಬೇರೆ ಸಂಸ್ಥೆಗೆ, ಬೇರೆ ಸಭೆಗೆ, ಬೇರೆ ಪ್ರಾಂಗಣಕ್ಕೇನೆ ಹರಿದು ಹೊರಟೋಗಿರುತ್ತದೆ. ಇದು ಒಂದು ಕಾರಣ. ಆದ್ರಿಂದ ನನ್ನ ಕಾರಣ ಅಲ್ಲ, ನನ್ನ ಮನಸ್ಸು ಹಾಗೆ ಹೊರಗೆ ಹೊರಟು ಹೋಯಿತು. ನಾವು ಬಾಗಿಲು ಮುಚ್ಚಿ ಒಂದು ಸಭೆಯಲ್ಲಿ ಭಾಗವಹಿಸಿದ್ರು ಸಹ ಬಾಗಿಲು ಮುಚ್ಚಿದ ಬಾಗಿಲನ್ನು ತೆಗೆದುಕೊಂಡು ಮನಸ್ಸು ಹೊರಗೆ ಹೋಗುವ ಸಾಮರ್ಥ್ಯ ಉಂಟಾಗಿದೆ. 16,000 ಕಿಲೋಮೀಟರ್ ದೂರ ಹೋಗಿ ಕೂಡಿಸಿದೆ. ಇದು ಎಲ್ಲರಿಗೂ ಬರ್ತಕ್ಕಂಥ ಅನುಭವ. ಎರಡನೇ ಕಾರಣ ಇದೆ, ಶಾಸ್ತ್ರ ಅಥವಾ ಪಾಠ ಆಯಾ ಅಧಿಕಾರಿಗಳಿಗೆ ಆಯಾ ಭಾಗಗಳು ಅಬೋಧಕವೆನಿಸುವುದರಿಂದ ಶಬ್ದ ಕೇಳಿದರೂ ಅರ್ಥವಾಗದೆ ನಿದ್ರಿಸುತ್ತಾರೆ. ಶಾಸ್ತ್ರದ ಯಾವುದೇ ಭಾಗ ಅದನ್ನು ಉಪಾಧ್ಯಾಯರು ಹೇಳಿದರೂ ಸಹ ಆ ಶಬ್ದ ಯಾರಿಗೆ ತಿಳಿದಿದೆಯೋ ಅವರು ಉದಾಸೀನವಾಗಿ ಇಷ್ಟೇನಾ ಅನ್ನೋ ರೀತಿಯಲ್ಲಿ ಅವರು ತನ್ನ ಮನಸ್ಸನ್ನು ಬೇರೆ ಕಡೆ ಕಳಿಸ್ಬಿಡ್ತಾರೆ. ಇನ್ನು ಕೆಲವರು ಆ ಶಬ್ದವನ್ನು ಕೇಳಿದರೆ ಆ ಶಬ್ದ ಏನೂ ಪರಿಣಾಮವೇ ಆಗುವುದಿಲ್ಲ. ಇದಕ್ಕೆ ಏನು ಕಾರಣ? ಕಣ್ಣಿದೆ, ಮನಸ್ಸಿದೆ, ದೇಹ ಇದೆ. ಶಬ್ದ ಶ್ರವಣ ಮಾಡಿದ್ರು ಸಹ, ಕಿವಿಯಿಂದ ಶಬ್ದ ಹೋದರೂ ಸಹ ಆ ಒಳಗೆ ಹೋದ ಶಬ್ದ ಏನು ಕಾರ್ಯಗತವಾಗಲಿಲ್ಲ. ಇದಕ್ಕೇನು ಕಾರಣ ಅಂದರೆ, ಇಲ್ಲಿ ಭಾಷಾ, ಮಾಧ್ಯಮ, ವಿಷಯ ಹಾಗೂ ಅರ್ಹತೆಗಳನ್ನು ಅವಲಂಬಿಸಿರುತ್ತದೆ. ನನಗೆ ತಿಳಿಯಲಾರದ ಭಾಷೆಯಲ್ಲಿ ಮತ್ತೊಬ್ಬರು ಹೇಳಿದಾಗ ನಾವು ಗಮನಿಸುತ್ತಾ ಇರ್ತೇವೆ, ಅವರು ಬಾಯಿ ಅಲ್ಲಾಡಿಸುವುದನ್ನು ಕಾಣುತ್ತೇವೆ. ಬೇರೆಯವರು ಅದಕ್ಕೆ ಉಪಸಂಹಾರ ಮಾಡುವುದಾಗಲಿ ಪ್ರತಿಸ್ಪಂದನೆ ಮಾಡುವುದಾಗಲಿ ನಾವು ನೋಡುತ್ತೇವೆ. ಆದರೆ ನಾವು ಮೂಕಸ್ಮಿತವಾಗಿ ಅವರ ಮುಖ ಇವರ ಮುಖವನ್ನು ನೋಡುತ್ತಾ ಕುಳಿತಿರ್ತೇವೆ. ಇದಕ್ಕೆ ಕಾರಣ ಭಾಷಾ, ನಮಗೆ ತಿಳಿಯದ ಭಾಷಾ. ಕೇವಲ ಕನ್ನಡವನ್ನು ತಿಳಿದವರಿಗೆ ಇಂಗ್ಲಿಷನ್ನು ಮಾತಾಡಿದರೆ ಏನೂ ಅರ್ಥವಾಗುವುದೇ ಇಲ್ಲ. ಕೇವಲ ಇಂಗ್ಲಿಷ್ ತಿಳಿದವರಿಗೆ ಸಂಸ್ಕೃತದಲ್ಲಿ ಮಾತಾಡಲು ಏನೂ ಅರ್ಥವಾಗುವುದೇ ಇಲ್ಲ. ಕನ್ನಡ ಇಂಗ್ಲಿಷ್ ತಿಳಿದರೂ ತಮಿಳು ಮಾತಾಡಿದಾಗ ಏನೂ ಅರ್ಥವಾಗುವುದೇ ಇಲ್ಲ. ಯಾರಿಗೆ ತಮಿಳು ಮಾತ್ರ ತಿಳಿದು ಮಾತಾಡುತ್ತಿದ್ದಾರೋ ಅವರು ಕನ್ನಡ ಅರಿತವರಿಗೆ ಏನೂ ಅರ್ಥವಾಗುವುದೇ ಇಲ್ಲ. ಹೀಗೆ 28-30 ಭಾಷೆಗಳಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಮಾತಾಡಿದಾಗ ನಾವು ಸುಮ್ಮನೆ ಕುಳಿತಿರಬೇಕೇ ಹೊರತು ಆ ಶಬ್ದ ನಮಗೆ ಕಿವಿಗೆ ಬಿದ್ದರೂ ಏನೂ ಪ್ರಯೋಜನಕಾರಿ ಆಗುವುದಿಲ್ಲ. ಆದ್ದರಿಂದ ಭಾಷಾ ಮಾಧ್ಯಮ ಬಹಳ ಪ್ರಮುಖವಾದ ಸ್ಥಿತಿಯನ್ನು ಹೊಂದಿರುತ್ತದೆ. ಎರಡನೆಯದು ವಿಷಯ. ನಮಗೆ ಇಷ್ಟವಾದ ವಿಷಯ, ನಮಗೆ ಆಸಕ್ತವಾದ ವಿಷಯವಿದ್ದರೆ ನಮ್ಮ ಸಕಲೇಂದ್ರಿಯಗಳು ಅದಕ್ಕೆ ಪ್ರತಿಸ್ಪರ್ಧಿಸುತ್ತದೆ. ಆ ವಿಷಯದಲ್ಲಿ ಆಸಕ್ತಿ ಇಲ್ಲದಿದ್ದಾಗ
ಎಲ್ಲ ಇಂದ್ರಿಯಗಳು ಒಳಗೆ ಕವಾಟವನ್ನು ಮುಚ್ಚಿಕೊಂಡಿರುತ್ತದೆ. ಹೊರಗಡೆ ತೆಗೆದಿದ್ದರೂ ಒಳಗೆ ಅಂತಃಕರಣದಲ್ಲಿ ಅದು ಪ್ರವೇಶವೇ ಮಾಡುವುದಿಲ್ಲ. ಅಂದರೆ ಒಂದು ವಿಷಯವನ್ನು ಹೇಳುತ್ತಿದ್ದರೂ ಶಬ್ದ ಒಳಗೆ ಹೋಗುತ್ತಿದ್ದರೂ ಏನೂ ಪ್ರಭಾವವನ್ನೇ ಬೀರುವುದಿಲ್ಲ. ಏಕೆಂದರೆ ಆ ವಿಷಯದ ಸಂಪರ್ಕವೇ ಈ ವಿದ್ಯಾರ್ಥಿಗೆ, ಈ ವ್ಯಕ್ತಿಗೆ ಆಗಿರುವುದಿಲ್ಲ. ಇನ್ನು ಕೆಲವರಿಗೆ ಭಾಷಾ ತಿಳಿದರೂ ವಿಷಯ ತಿಳಿದರೂ ಅರ್ಹತೆ ಇರುವುದಿಲ್ಲ. ಚಿಕ್ಕ ಮಗು ಇದೆ, 5 ವರ್ಷದ ಬಾಲಕನಿದ್ದಾನೆ. ಅವನಿಗೆ ಪ್ರೌಢ ಗ್ರಂಥಗಳನ್ನು ನಾವು ಹೇಳಿದಾಗ ಅವನ ಸಕಲೆಯಿಂದೆಯೂ ಪಟುವಾಗಿದೆ. ಅವನಿಗೆ ಅತಿ ಗೋಪ್ಯವಾದ ಭಗವಂತನ ವಿಷಯವಾಗಲಿ ಲೌಕಿಕ ವಿಷಯಗಳಲ್ಲಿ ಹೇಳಿದರೆ ಅವರಿಗೆ ತಿಳಿಯುವ ಅರ್ಹತೆಯೇ ಇರುವುದಿಲ್ಲ. ಆದ್ದರಿಂದ ಆ ಶಬ್ದಗಳನ್ನು ಕೇಳಿದರೂ ಅವನಲ್ಲಿ ಪರಿಣಾಮವನ್ನು ಉಂಟು ಮಾಡುವುದಿಲ್ಲ. ಇದು 2ನೇ ಕಾರಣ. ಇನ್ನು 3ನೇ ಕಾರಣ, ನಮ್ಮ ದೇಹಕ್ಕೆ ಬಹಳ ಆಲಸ್ಯ ಆಗಿದೆ ಅಥವಾ ರೋಗ ರುಜಿನಗಳಿಂದ ಕೂಡಿದೆ. ಇಂತಹರು ಏನ್ ಮಾಡ್ತಾರೆ, ಕೆಲ ಕಾಲ ತೂಕಡಿಸಿ ನಂತರ ನಿದ್ರೆಗೆ ಜಾರುವ ಪರಿಸ್ಥಿತಿಯನ್ನು ಕಾಣುತ್ತೇವೆ. ಬಹಳ ಉತ್ಸಾಹವಾಗಿ ಎಷ್ಟೋ ಮೈಲಿಗಳ ದೂರದಿಂದ ನಡೆದು ಬಂದು ಕೂತುಕೊಂಡು ಪುಸ್ತಕವನ್ನು ತೆಗೆದುತ್ತಾರೆ. ತೆಗೆದ ಕೂಡಲೇ ಅವರಿಗೆ ಆಕಳಿಕೆಯ ಬಂದು ತೂಕಡಿಕೆಯ ಬಂದು ನಿದ್ರೆಗೆ ಜಾರಿ ಬಿಡುತ್ತಾರೆ. ಅವರ ನಿದ್ರೆ ಎಷ್ಟು ಹೇಗಿರುತ್ತದೆ ಅಂದ್ರೆ, ಪಾಠ 30 ನಿಮಿಷವೋ 45 ನಿಮಿಷವೋ ಆದರೆ ಎಲ್ಲರೂ ಬೇರೆಯವರು ಎದ್ದಾಗ ಇವರು ನಿದ್ರೆಯಿಂದ ಹೇಳುತ್ತಾರೆ. ಅಂದರೆ ಪಾಠದಲ್ಲಿ ಒಂದು ಶಬ್ದವೂ ಇವರ ಕಿವಿಗೆ ತಲುಪುವುದೇ ಇಲ್ಲ. ಇದಕ್ಕೆ ಕಾರಣ ಅವರು ನಡೆದು ಬಂದ ಆಲಸ್ಯ, ದೇಹದ ಪಟುತ್ವ ಮತ್ತು ವಿಷಯದಲ್ಲಿ ಅನ್ಯಾಧಾರ ಅಂದರೆ ಆಧಾರ ಇಲ್ಲದೆ ಇರತಕ್ಕಂಥದ್ದು. ಇದು ಯಾತಕ್ಕೋಸ್ಕರವಾಗಿ ಅರ್ಹತೆಯೇ ಆಗಲಿ ಮತ್ತು 2ನೇಯದು ಇವರ ಪ್ರಯತ್ನವನ್ನೇ ಮಾಡಲಿಲ್ಲವಾದ್ದರಿಂದ ಆ ವಿಷಯ ಅವರಿಗೆ ರುಚಿಸಲಿಲ್ಲ. ಆದ್ದರಿಂದ ತೂಕಡಿಸುವ ಅಥವಾ ನಿದ್ರಿಸುವ ವಿದ್ಯಾರ್ಥಿಗಳನ್ನು ಶ್ರವಣ ಮಾಡುವ ನಾವು ನೋಡುತ್ತೇವೆ. ಇನ್ನು 4ನೇ ಅಂಶ, ಹೇಳುವವರು ಕೇಳುವವರ ಕಡೆ ಲಕ್ಷ್ಯವೇ ಕೊಡದಿದ್ದಾಗ ಕೇಳುವವರು ಆಸಕ್ತಿಯನ್ನೇ ಕಳೆದುಕೊಂಡು ತೂಕಡಿಸುತ್ತಾರೆ. ಉದಾಹರಣೆಗೆ, ಯಾರು ಪಾಠ ಮಾಡ್ತಾ ಇರ್ತಾರೋ ಅವ್ರ ಪಕ್ಕದಲ್ಲೇ ಕುಳಿತಿದ್ದರೂ ಸಹ ಅವರು ಎದುರಿನಲ್ಲಿರ್ತಕ್ಕಂಥ ಕೆಲವು ವಿದ್ಯಾರ್ಥಿಗಳ ಮುಖವನ್ನು ಮಾತ್ರ ನೋಡ್ತಾ ಇದ್ದಾಗ ಪಕ್ಕದಲ್ಲಿದ್ದವ ಅತಿ ಸಮೀಪದಲ್ಲಿದ್ದರೂ ಸಹ ಅವರು ತೂಕಡಿಕೆಯಲ್ಲಿ ಇರುತ್ತಾರೆ. ಇದಕ್ಕೆ ಕಾರಣ ಏನಂದ್ರೆ, ಆ ಬೋಧಕ ಅವನನ್ನು ಅವನು ಗಮನಿಸುವುದೇ ಇರಲ್ಲ. ಅವರ ಹಿಂದೆ ಕೂತಿರೋದಂತೂ ಅವರಿಗೆ ಸೊಗಸಾಗಿ ನಿದ್ರೆಯಲ್ಲೇ ಮುಳುಗಿ ಹೋಗ್ಬಿಟ್ಟಿರ್ತಾರೆ. ಯಾಕಂದ್ರೆ ಹಿಂದೆ ಕೂತವರಲ್ಲಿ ಬೋಧಕನ ದೃಷ್ಟಿ ತಾಕುವುದೇ ಇಲ್ಲ. ಆದ್ರಿಂದ ಈ ನಾವು ಮಾಧ್ಯಮದಲ್ಲಿ ಹೇಳುವಾಗ ಜನರು ಹಿಂದೆ ಕುಳಿತಿರ್ತಾರೋ, ಪಕ್ಕದಲ್ಲೇ ಕುಳಿತಿರ್ತಾರೋ, ಮೇಲೆ ಕುಳಿತಿರ್ತಾರೋ, ಕೆಳಗೆ ಕುಳಿತಿರ್ತಾರೋ ಹೇಗೆ ನಾವು ತಿಳಿದು? ಆದ್ದರಿಂದ ಸಹಜವಾಗಿ ತಮ್ಮ ವಿಶ್ರಾಂತಿ ಕಾಲದಲ್ಲಿ ಇದನ್ನು ಕೇಳುವುದರಿಂದ ಅವರ ಇಂದ್ರಿಯಗಳೆಲ್ಲ ವಿಶ್ರಾಂತಿಯನ್ನು ಬಯಸುತ್ತಾ ಇರುವುದರಿಂದ ಈ ಶಬ್ದ ಅವರ ಒಳಗಡೆ ಹೋಗುವುದೇ ಇಲ್ಲ. ಹೋದರೂ ಅದು ಕೇವಲ ಧ್ವನಿ ಮಾತ್ರವೇ ಹೊರತು ವರ್ಣಾತ್ಮಕವಾಗಿರುವುದಿಲ್ಲವ ಅದು ಯಾವೊಂದು ಪ್ರಯೋಜನಕಾರಿ ಫಲಕಾರಿಯಾಗುವುದೇ ಇಲ್ಲ.
ಹೀಗೆ ನಾವು ಸಾಧಾರಣವಾದ ಅರ್ಥವನ್ನು ಯಾಕೆ ಇದು 4 ಕಾರಣವನ್ನು ಹೇಳಿದ್ದೀವಿ ಅಂದ್ರೆ, ಇದು 4 ಭಾಗವಾಗಿ ನಾವು ವಿಭಾಗ ಮಾಡಿದ್ದರಿಂದ ಎಲ್ಲವನ್ನೂ ನಾವು ಇದೇ ರೀತಿ ನಾವು ಚಿಂತನೆ ಮಾಡಬಹುದಾಗಿದೆ. ಇದು ಹೇಳುವರ ಅಪ್ರತ್ಯಕ್ಷ ಅಂದರೆ ತರಂಗಗಳ ಮೂಲಕ ಪಾಠ ಅಥವಾ ಅಧ್ಯಯನ ಮಾಡುವಲ್ಲಿ ವಿಶೇಷವಾಗಿ ಕಾಣಬಹುದಾಗಿದೆ. ಇದು ನಿಮ್ಮನ್ನು ಜಾಗೃತಗೊಳಿಸಲು ಇದೊಂದು ಕಿರು ಪ್ರಯೋಗ ಮಾತ್ರ. ಇದು ಹೇಳುವ ಹಾಗೂ ಕೇಳುವರಿಗೆ ಕೆಲವರಿಗೆ ಸಿಹಿ ಸುದ್ದಿ ಆಗಬಹುತ್ತದೆ, ಕೆಲವರಿಗೆ ಕಹಿ ಸುದ್ದಿ ಮಾತ್ರವಾಗುತ್ತದೆ. ಯಾಕೆ? ಇದಕ್ಕೆ ಕಾರಣ ಭಗವದ್ಗೀತೆಯಲ್ಲಿ ಉತ್ತರವಿದೆ. ನಾವು ಮಾತಾಡಿದ್ದು ಭಗವಂತನ ಆದೇಶವನ್ನು ತಮಗೆಲ್ಲರೂ ಮುಟ್ಟಿಸಲು ಸಲುವಾಗಿಯೇ ಹೊರತು ಅನ್ಯಥಾ ಅಲ್ಲ. ಭಗವದ್ಗೀತೆಯ 18ನೇ ಅಧ್ಯಾಯ 67ನೇ ಶ್ಲೋಕವನ್ನು ನೀವು ಅಕ್ಷರದಲ್ಲಿ ತೆಗೆದು ಓದಿ ಅರ್ಥವನ್ನು ಚಿಂತಿಸಿಕೊಳ್ಳಿ. ಶ್ರೀಕೃಷ್ಣ ಪರಮಾತ್ಮ ಹೇಳುತ್ತಾರೆ, ಇದಂತೆ ನ ಅತಪಸ್ಕಾಯ ನ ಅಭಕ್ತಾಯ ಕದಾಚರ ನ ಚ ಅಶುಶ್ರವೇ ವಾಚ್ಯಂ ನ ಚ ಮಾಂ ಯೋ ಅಭ್ಯಸೂಯತಿ. ಇದಂತೆ ನ ತಪಸ್ಕಾಯ ನ ಭಕ್ತಾಯ ಕದಾಚನ ನ ಚ ಅಶುಶ್ರವೇ ವಾಚ್ಯಂ ನ ಚ ಮಾಂ ಯೋ ಅಭ್ಯಸೂಯತಿ. ಇದರರ್ಥ, ಯಾರು ತಪಸ್ಸುಗಳಲ್ಲವೋ ಅಂದರೆ ಏಕಾಗ್ರತೆ ಯಾರಿಗೆ ಇಲ್ಲವೋ. ತಪಸ್ಸು ಅಂದ್ರೆ ಗಡ್ಡ ಬೆಳೆಸಿ ಕಾಲಿನಲ್ಲಿ ಕುಳಿತವರ ತಪಸ್ಸಲ್ಲ. ಮನಸ್ಸಿನ ಏಕಾಗ್ರತೆ ಇಲ್ಲದವರೆಲ್ಲರೂ ತಪಸ್ಸುಗಳಲ್ಲ. ಮನಸ್ಸಿನ ಏಕಾಗ್ರತೆಯೇ ತಪ. ಯಾರು ನಿಜವಾದ ಭಕ್ತರಲ್ಲವೋ, ನಾವು ಹಿಂದೆ ಚಿಂತಿಸಿದಂತೆ ಸಾತ್ವಿಕರಲ್ಲಿ ಮಾತ್ರ ಭಕ್ತಿ ಇರುತ್ತೆ, ರಾಜಸ ತಾಮಸರಲ್ಲಿ ಭೂತಾಟಿಕೆ, ಮೌಢ್ಯ ಮತ್ತು ದ್ವೇಷವಿರುತ್ತದೆ. ಆದ್ದರಿಂದ ಅವರು ಭಕ್ತರಲ್ಲ. ಯಾರು ತಪಸ್ವಿಗಳಲ್ಲವೋ, ಯಾರು ಭಕ್ತರಲ್ಲವೋ, ಯಾರು ಗುರುಗಳ ಸೇವಾ ನಿರತರಲ್ಲವೋ. ನೋಡಿ, ನಾವು ಒಂದು ಭಗವಂತನ ವಿಷಯವನ್ನಾಗಲಿ ಯಾವುದೇ ಒಂದು ಪ್ರೌಢಿಮ ವಿಷಯವನ್ನು ನಾವು ಕೇಳಬೇಕಾದಾಗ ಯಾರು ಹೇಳ್ತಾರೋ ಅವರ ಶುಶ್ರೂಷೆಯನ್ನು ಮಾಡಬೇಕು. ಶುಶ್ರೂಷೆಯನ್ನು ಮಾಡುವುದು ಅಂದ್ರೆ ಏನರ್ಥ? ಅದು ನಾನಾ ರೀತಿಯಲ್ಲಿ ಕಾಯಕ, ಮಾನಸಿಕ ಮತ್ತು ವಾಚಿಕವಾಗಿ ಅವರ ಬಗ್ಗೆ ನಮಗೆ ಉತ್ತಮ ಅಭಿಪ್ರಾಯವನ್ನು ಇಟ್ಕೊಳ್ಬೇಕು. ಗುರುಗಳ ಸ್ಥಾನದಲ್ಲಿ ಅವರನ್ನು ಕಾಣಬೇಕು, ಅವರ ಮಾತನ್ನು ಕೇಳಿಸಬೇಕೆಂಬ ಇಷ್ಟ ಇರಬೇಕು. ಇದೇ ಕಾಯಿಕ, ವಾಚನಿಕ, ಮಾನಸಿಕ ಎಂಬತಕ್ಕಂಥ ಸೇವಾ. ಅವರು ಎದುರಿನಲ್ಲಿದ್ದಾಗ ಅವರ ಪಾದ ಸ್ಪರ್ಶ ಮತ್ತು ಅವರಿಗೆ ಬೇಕಾದ ಸೇವೆಯನ್ನು ಮಾಡಬಹುದು. ಯಾವಾಗ ಎದುರಲ್ಲಿಲ್ಲವೋ ಅವರ ಸ್ಮರಣೆ ಮಾಡುವುದು, ಅವರ ಶಬ್ದವನ್ನು ಕೇಳಿಸುವುದು ಮತ್ತು ಅವರಲ್ಲಿ ಒಂದು ಸ್ನೇಹವನ್ನು ಸಂಪಾದಿಕೊಳ್ಳುವುದು. ಇದೇ ಗುರುಗಳ ಸೇವಾ ನಿರತ ಎಂಬ ಹೆಸರು. ಯಾರಿಗೆ ಇದು 3 ಗುಣಗಳಿರೋದಿಲ್ಲವೋ ಅವರಿಗೆ ನಾವು ಗುರುಗಳಾಗಲಿ ಯಾರಾದ್ರೂ ಹೇಳಿದ್ರೆ ಒಳಗಡೆ ತಲುಪುವುದಿಲ್ಲ. ಇನ್ನು 4ನೇ ಕಾರಣ ಹೇಳ್ತಾರೆ ಶ್ರೀಕೃಷ್ಣ, ಯಾರು ಅಸೂಯ ಪರರೋ. ನೋಡಿ, ಅಸೂಯ ಎಂಬತಕ್ಕಂಥದ್ದು 108 ಬಗೆಯಾಗಿದೆ. ಇದು ಮಾನಸಿಕ ಒಂದು ಕಾಯಿಲೆ, ಮನಸ್ಸಿಗೆ ಸಂಬಂಧಪಟ್ಟಂತ ವೈಗುಣ್ಯ. ನೀವು ಬೇರೆ ಯಾರನ್ನು ನೀವು ನೋಡಿರುವುದಿಲ್ಲ, ಕೇಳಿರುವುದಿಲ್ಲ, ಆದರೂ ಸಹಜವಾಗಿ ಅಸೂಯವನ್ನು ಮಾಡುತ್ತೀರಾ. ಇದಕ್ಕೆ ಕಾರಣವೇನು? ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ದೋಷಗಳು. ಹೇಗೆ ಕೊಳತ ಪಾತ್ರೆ ಅಂದ್ರೆ ಸರಿಯಾಗಿ ತೊಳೆಯದ ಪಾತ್ರದಲ್ಲಿ ನೀವು ಅಮೃತವನ್ನು ಹಾಕಿದರೂ
ಅಮೃತ ಒಡೆದು ಹೋಗುತ್ತೆ. ಹಾಗೆ ನಮ್ಮ ಮನಸ್ಸು ಕೊಳತ ಪಾತ್ರೆಯಂತೆ ಇದ್ರೆ, ಶುದ್ಧಿಯಾಗಲಿದ್ದರೆ ಭಗವಂತನ ಶ್ರವಣಾಮೃತ ಅದನ್ನು ಹಾಕಿದರೂ ಸಹ ಏನಾಗತ್ತೆ, ಅದು ಅಮೃತವಾಗಿ ಉಳಿಯುವುದಿಲ್ಲ. ಒಡೆದ ಹಾಲು, ನೀವು ಹಾಲನ್ನು ಉಪಯೋಗಿಸೋಕ್ಕಾಗಲ್ಲ, ಮೊಸರು ಮಾಡಲು ಬರುವುದಿಲ್ಲ, ಚೆಲ್ಲಬೇಕಾಗುತ್ತೆ. ಅಂದ್ರೆ ಏನರ್ಥ, ನಿಷ್ಪ್ರಯೋಜನವಾಗುತ್ತದೆ. ಇದು ಒಂದು ಉದಾಹರಣೆ. ಇದಕ್ಕೆ ಕಾರಣ ಏನು? ಅಸೂಯ, ಮನಸ್ಸಿನ ದೋಷಗಳು. ಮನಸ್ಸು ಅತಿ ಸೂಕ್ಷ್ಮವಾದದ್ದು. ಮನಸ್ಸಿನ ದೋಷಗಳು ಸಾವಿರಾರು ಇದೆ. ಅದು ಒಬ್ಬೊಬ್ಬ ವ್ಯಕ್ತಿಯನ್ನು ಕುರಿತು ಒಂದೊಂದು ದೋಷ ಇರುತ್ತೆ. ಆದ್ದರಿಂದ ಮನಸ್ಸಿನ ದೋಷವನ್ನು ಇದುವರೆಗೂ ನಾವು ಪಟ್ಟಿ ಮಾಡಿ ಇಷ್ಟೇ ದೋಷ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಆಯಾ ಜೀವವನ್ನು ಅನುಸರಿಸಿ, ಆಯಾ ದೇಶವನ್ನು ಅನುಸರಿಸಿ, ಆಯಾ ಯೋಗ್ಯತೆಯನ್ನು ಅನುಸರಿಸಿ ಈ ಮಾನಸಿಕ ದೋಷ ಅಂತಕ್ಕಂಥದ್ದು ಇರುತ್ತೆ. ಆದ್ದರಿಂದ ಈ 4 ಗುಣವನ್ನು ಮಾತ್ರ ಭಗವಂತ ಹೇಳಿದ್ದಾನೆ. ಆದ್ರಿಂದ ನಾವು 4 ಲಕ್ಷಣವನ್ನು ಮಾತ್ರ ಇಲ್ಲಿ ಚಿಂತಿಸಿದ್ದೇವೆ. ಇದಂತೆ ನ ತಪಸ್ತಾಯ ನ ಅಭಕ್ತಾಯ ಕದಾಚನ ನ ಅಶುಷವೇ ವಾಚ್ಯಂ ನ ಮಾಂ ಯೋ ಅಭ್ಯಸೂಯತಿ. ಯಾರು ಅಸೂಯಪರಾಗಿರುತ್ತಾರೋ ಅಂದ್ರೆ 4ನೇದು ಅತಿ ದೊಡ್ಡ ದೋಷ, ಅವರಿಗೆ ಈ ವಿದ್ಯಾ ಹೇಳಬೇಡ. ಹಾಗಾದ್ರೆ ನೀವು ಹೇಳುತ್ತಿದ್ದೀರಲ್ಲಪ್ಪ, ಇದು ತಪ್ಪಲ್ಲವೇ ಅಂದ್ರೆ, ಹೇಳಿದರೂ ಅರ್ಥವಾಗುವುದಿಲ್ಲ. ಆಕಾಶದಲ್ಲಿ ಅನಂತ ಶಬ್ದಗಳಿದೆ, ಅನಂತ ವೇದಗಳಿದೆ. ಆದರೆ ಯಾರಿಗೆ ಹೊಳೆಯುತ್ತೇವೆ? 20 ಗುಣ ಇದ್ದವರೆಗೂ ಮಾತ್ರ ಆಕಾಶದಲ್ಲಿ ಇರ್ತಕ್ಕಂಥ ವೇದ ತಿಳಿಯುತ್ತೆ. ಬೇರೆಯವರಿಗೆ ವೇದ ಇದೆ ಎಂಬತಕ್ಕಂಥದ್ದು ಸಹ ಅರ್ಥವಾಗುವುದಿಲ್ಲ. ಹಾಗೆ ಆಕಾಶದಂತೆ ಈ ತರಂಗಗಳಲ್ಲಿ ಅನಂತ ಜ್ಞಾನ ಇದ್ದರೂ ಸಹ ಇದರ ಅರಿವಾಗುವುದು ಕೇವಲ ಬೆರಳೆಣಿಕೆ ಜನಗಳಿಗೆ ಮಾತ್ರ. ಆದ್ದರಿಂದ ಹೇಳಿದರೂ ಅರ್ಥವಾಗುವುದಿಲ್ಲ, ಕೇವಲ ವ್ಯಕ್ತವಾಗುತ್ತದೆ ಸಮಯ. ಇದನ್ನು ಇವತ್ತು ನಾವು ನೋಡಬಹುದಾಗಿದೆ. ಯಾರ ಕೈಯಲ್ಲಿ ಮೊಬೈಲು, ಟಿವಿ ನೋಡಿಕೊಂಡು ಅವರ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡಿಕೊಳ್ತಾರೆ ಹೊರತು ಯಾವ ರೀತಿಯಲ್ಲಿ ಇದನ್ನ ಉಪಯೋಗ ಮಾಡಿಕೊಳ್ತಾ ಇದ್ದಾರೆ ನೀವೇ ವಿಚಾರ ಮಾಡಿ. ಇದು ಪ್ರತಿಯೊಬ್ಬರಿಗೂ 100% ಅನ್ವಯ ಆಗುತ್ತದೆ. ನೀವು ಪಕ್ಕದಲ್ಲಿದ್ದವರನ್ನ, ಬೇರೆಯವರನ್ನ ಬೆರಳು ಮಾಡಿ ತೋರಿಸಬೇಡಿ, ನಿಮ್ಮ ಕಡೆನೇ ಬೆರಳು ಮಾಡಿಕೊಂಡು ಕೇಳಿಕೊಳ್ಳಿ. ನಾನು ಎಷ್ಟು ಮಟ್ಟಿಗೆ ಇದರಿಂದ ಉಪಕೃತನಾಗಿದ್ದೇನೆ, ಯಾಕಾಗಿದ್ದೇನೆ, ನನ್ನ ದೋಷ ಎಲ್ಲಿದೆ, ತಪಸ್ಸೆಲ್ಲವೋ, ಭಕ್ತಿ ಇಲ್ಲವೋ, ಸೇವಾ ಮಾಡಲಿಲ್ಲವೋ, ಅಥವಾ ನನ್ನ ಮನಸ್ಸಿನಲ್ಲಿ ದೋಷವಿದೆಯೋ ಅಷ್ಟೇ. ಯಾಕೆ ಇದನ್ನು ಹೇಳಬೇಕಾಗಿತ್ತು ಈ ಕಿರುಬರಹ ಎಂಬತಕ್ಕಂಥದ್ದನ್ನ ಪರೀಕ್ಷಿತನು 7 ದಿನ ರಾತ್ರಿ ಹಗಲು 24 ತಾಸು ಕೇವಲ ಭಾಗವತಾಮೃತವನ್ನೇ ಸೇವಿಸುತ್ತಾ ನಿರಂತರ ಶ್ರವಣ ಮಾಡಿದ. ಆ ಕೀರ್ತಿಗೆ ಅವನೇ ಮೊದಲು, ಅವನೇ ಅಂತ್ಯ. ಯಾಕಂದ್ರೆ ನಮ್ಮಲ್ಲಾಗಲಿ ನಿಮ್ಮಲ್ಲಾಗಲಿ 24 ಗಂಟೆಗಳು 7 ದಿನಗಳಲ್ಲಿ ಯಾವುದೇ ವಿದ್ಯೆಯನ್ನು ನೀವು ಎಂದಾದರೂ ಕೇಳಿದ್ದು ದಾಖಲೆ ಇದೆಯಾ? ಅನುಭವ ಇದೆಯಾ? ಕೇಳಿದ್ದನ್ನ ನೋಡಿದ್ದೀರಾ? ನೀವು ಕೇಳಿದ್ದನ್ನ ಮಾಡುತ್ತಿದ್ದೀರಾ? ಯಾವುದೂ ಇಲ್ಲ. ಆದ್ರೆ ಇದು ಕಲಿಯುಗದ ನಮ್ಮ ಯೋಗ್ಯತೆ. ಆದರೂ ಈ ಯೋಗ್ಯತೆ ಏನಾಯಿತು? ಯಾಕೆ ನಾವು ಹೇಳ್ತಿದ್ದೇವೆ ಅಂದ್ರೆ, ಈ ಜನ್ಮದಲ್ಲಾಗಲಿ ಮುಂದಿನ ಜನ್ಮದಲ್ಲಾಗಲಿ ತಯಾರಾಗಲೇಬೇಕು. ಯಾರಿಗೆ ಮೋಕ್ಷ ಬೇಕೋ ಅವರು ಪರೀಕ್ಷಿತನಂತೆ ತಯಾರಿ ನಡೆಸಲೇಬೇಕು. ಒಂದು ಪರೀಕ್ಷೆಗೆ ಕೂತುಕೊಳ್ಳುವಾಗ ನಾವು ಮೊದಲನೇ ದಿನ ಅಭ್ಯಾಸ ಮಾಡಲಿಕ್ಕೆ ಸಾಧ್ಯವಿರಲ್ಲ. ಅದೇ ನಾವು 365 ದಿನ ಕೊನೆಯ ದಿನ ತನಕ ನಾವು ಉಳಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ದಿನಕ್ಕೆ ಅದನ್ನು ನಮ್ಮ ತಪ್ಪುಗಳನ್ನು ಸರಿಪಡಿಸಿಕೊಂಡು ಮುಂದೆ ಹೋಗಬೇಕು. ಆದ್ದರಿಂದ ಈ ಪ್ರಥಮ ಭಾಗದಲ್ಲಿನೇ 60
ಗದ್ದೆಗಳು ಅಂದರೆ 60 ಸಂವತ್ಸರಗಳು, 60 ದಿನಗಳು, 60 ಕ್ಷಣಗಳು, 60 ಗಂಟೆಗಳು, ಹೀಗೆ ಯಾವುದನ್ನು ತಿಳ್ಕೊಳ್ಳಿ. ಇದಾದ ಮೇಲೆ ಒಂದು ಘಟ್ಟದಲ್ಲಿ ನಾವು ವಿಹಂಗಮನ ಅಂದ್ರೆ ಪಕ್ಷಿಯ ನೋಟದಂತೆ ನಾವು ಹಿಂತಿರುಗಬೇಕು, ನೋಡಬೇಕು. ನಮಗೇನು ಅರ್ಥವಾಯಿತು, ನಾವು ಎಲ್ಲಿದ್ದೇವೆ, ನನಗೆ ಇದರಿಂದ ಏನು ಕಲಿತಿದ್ದೇನೆ, ನನ್ನನ್ನು ನಾನು ಏನೇ ಮಾರ್ಪಾಟ ಮಾಡಿಕೊಂಡೆ, ಪುರಂದರದಾಸರ ಅನುಗ್ರಹ ನನಗೆ ಆಗುತ್ತಿದೆಯಾ, ಯಾಕಾಗುತ್ತಿಲ್ಲ, ಆಗುತ್ತಿದ್ದರೆ ಇನ್ನೇ ಎಷ್ಟು ಆಗ್ಬೇಕಾಗಿತ್ತು, ಇದೆಲ್ಲವೂ ನಾವೇ ಮನನ ಮಾಡಿಕೊಳ್ಳಬೇಕು. ಇದರಿಂದ ಇದೊಂದು ರೀತಿಯಲ್ಲಿ ರಿಫ್ರೆಶಿಂಗ್. ನೀವು ಈ 60 ಗದ್ಯವನ್ನು ಮನನ ಮಾಡಿದ ಮೇಲೆ ಮನಸ್ಸು ಸ್ವಲ್ಪ ಈ ರೀತಿಯಲ್ಲಿ ನಿಮ್ಮನ್ನು ನೀವೇ ಅರ್ಥಕೊಳ್ಳೋ ಒಂದು ಬಗೆಯಾಗಿರಲಿ ಎಂಬುದನ್ನು ಇಲ್ಲಿ ಶ್ರೀ ಪುರಂದರದಾಸರು ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬ 180 ಗದ್ಯದ ಪ್ರಥಮ ಭಾಗದ ನಂತರದಲ್ಲಿ ಅಲ್ಪ ವಿರಾಮವನ್ನು ನಿಮಗಾಗಿ ನೀವು ಕೊಟ್ಟು, ನೀವು ವಿಮರ್ಶೆ ಮಾಡಿಕೊಂಡು ದ್ವಿತೀಯ ಮಾರ್ಗಕ್ಕೆ ಸಿದ್ಧರಾಗಿ, ಆಗಷ್ಟೇ ಪುರಂದರದಾಸರು ಅವರ ಅಭಿಮಾನಿ, ಅವರ ಅಂತರ್ಯಾಮಿ ಆಗಿರ್ತಕ್ಕಂಥ ಭಗವಂತ ಪುರಂದರ ವಿಠಲ, ನಮ್ಮಲ್ಲೇ ನಿಂತಿರ್ತಕ್ಕಂಥ ಭಾರತೀಯ ರಮಣ ಅವರ ಅನುಗ್ರಹ ಉಂಟಾಗಿ ಭಗವಂತನ ಗುಣಗಳನ್ನು ಕೇಳುವುದಕ್ಕೆ ದಿವ್ಯ ಅಧಿಕಾರವನ್ನು, ಶ್ರೇಯಸ್ಸನ್ನು, ಸಂಪತ್ತನ್ನು, ಶಕ್ತಿಯನ್ನು, ಕಾಲವನ್ನು ನಮಗೆ ದಯಪಾಲಿಸಲಿ ಎಂದು ಬೇಡಿಕೊಳ್ಳೋಣ. ಆದ್ದರಿಂದ ಎಲ್ಲ ದೇವತೆಗಳಿಗೆ, ಭಗವಂತನಿಗೆ, ನಮ್ಮ ಗುರು ಹಿರಿಯರಿಗೆ ಎಲ್ಲರಿಗೂ ಸೇರಿಸಿ ಭೂಯಿಷ್ಠಾಂತಿ ನಮ ತಿಂಬಿದೆ ಮಾಡಿ ಹೇಳಿ ನಮ್ಮ ಗುರು ಹಿರಿಯರನ್ನು ತನ್ಮೂಲಕ ಭಗವಂತನನ್ನು ಆರಾಧಿಸೋಣ, ಜ್ಞಾಪಿಸೋಣ, ನಮಿಸೋಣ. ಭಾರತೀಯ ನಮ್ಮ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣ ನಮಸ್ತೆ. ಹರಿ ಓಂ, ಹರಿ ಓಂ, ಹರಿ ಓಂ.